नमस्कार, डेली व्यू मराठी बुलेटिनमध्ये आपल्या सर्वांचे स्वागत। काँग्रेसच्या मंत्री श्रीमती लक्ष्मी हेब्बाळकर यांनी भाजपचे उमेदवार श्री जगदीश शेट्टर यांच्यावर टीका करताना तुमचा स्थानिक पत्ता सांगा, भाजपमध्ये पक्षासाठी कार्य केलेला कार्यकर्ता मिळाला नाही काय, मंगला अंगडींच्या घरामध्ये सर्व पाहिजेत काय, अशा प्रकारच्या टीका त्यांनी केल्या आहेत। त्याला प्रत्युत्तर म्हणून भाजप बेळगाव ग्रामीण मंडळ अध्यक्ष श्री धनंजय जाधव यांनी तुम्ही तर कुठे स्थानिक आहात, कॅनरा लोकसभा क्षेत्रामध्ये तुमचं गाव आहे, तुम्ही पण बाहेरचे आहात, काँग्रेसमध्ये चांगले कार्यकर्ते असताना सगळी पदं तुमच्या घरातच पाहिजेत का, असा प्रश्न उपस्थित करून त्यांच्यावर टीका करण्यात आली आहे। बेळगाव ಗ್ರಾಮೀಣ ಕ್ಷೇತ್ರದ ಸನ್ಮಾನ್ಯ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಭಾರತೀಯ ಜನತಾ ಪಾರ್ಟಿ ಸಂಬಂಧಪಟ್ಟ ನಾಯಕರವರು ಕೇಳಿದ್ದಾರೆ, ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬೇರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅದಾರೋ ಇಲ್ಲೋ, ಅವರು ಕೆಲಸ ಮಾಡಿದಾರೋ ಇಲ್ಲ, ಹೊರಗಿನ ವ್ಯಕ್ತಿ ತಗೊಂಡು ಬಂದಿದ್ದೀರಿ, ಅವ್ರ ಮೊದಲು ಇಲ್ಲೇ ಅಡ್ರೆಸ್ ಹೇಳಿ, ಈ ತರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರವರು ಕೇಳಿದ್ದಾರೆ। ನಾನು ಸನ್ಮಾನ್ಯ ಮಂತ್ರಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇಳಲಿಕ್ಕೆ ಇಷ್ಟಪಡ್ತೇನೆ। ಕಾಂಗ್ರೆಸ್ನಲ್ಲಿ ಕೂಡ ತಾವು ಮಂತ್ರಿಯಾಗಿದ್ದೀರಿ, ತಮ್ಮನಿಗೆ MLC ಮಾಡಿದ್ದೀರಿ, ಈಗ ಮಗ ಮುರ್ನಾಲ್ಗೆ ತಾವು ಸಂಸದ ಮಾಡಲಿಕ್ಕೆ ಹೊರಟಿದ್ದೀರಿ, ಅವ್ರು ಟಿಕೆಟ್ ಕೊಟ್ಟಿದ್ದೀರಿ। ಕಾಂಗ್ರೆಸ್ನಲ್ಲಿ ಕೂಡ ಬೇರೆ ಕಾರ್ಯಕರ್ತ ಇಲ್ವಾ, ಬೇರೆ ಆಕಾಂಕ್ಷಿ ಇಲ್ವಾ, ಕಾಂಗ್ರೆಸ್ನಲ್ಲಿ ಬೇರೆ ಕಾರ್ಯಕರ್ತರು ಕೆಲಸ ಮಾಡಿಲ್ವಾ, ತಾವು ಒಬ್ಬರ ಮಾಡಿದ್ದೀರಾ, ಅದಕ್ಕೆ ಉತ್ತರ ಕೊಡಬೇಕು। ಎರಡನೇ ವಿಷಯ, ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ನೀವು ಇಲ್ಲಿ ಅಡ್ರೆಸ್ ಮೊದಲು ಹೇಳಿ ಅಂತ ಹೇಳ್ತಾ ಇದ್ರಿ, ತಾವು ಎಲ್ಲೇ ಸ್ಥಳೀಯ ಅಲ್ಲವಲ್ಲ, ತಾವು ಕ್ಯಾನರಾ ಲೋಕಸಭಾ ಸಂಬಂಧಪಟ್ಟದ ಒಂದು ಊರಲ್ಲಿ ತಾವು ಇರ್ತಿದ್ರಿ, ಬೆಳಗಾದವರು ಮೂಲತಃ ಅಲ್ಲ, ತಾವು ಚುನಾವಣೆ ಸಲುವಾಗಿ MLA ಆಗ್ಬೇಕಂತ ನೀವು ಇಲ್ಲೇ ಬಂದಿದ್ದೀರಿ, ಆ ನಂತರ ಇಲ್ಲೇ ಮನೆ ಮಾಡಿದಿರಿ। ಜಗದೀಶ್ ಶೆಟ್ಟರ್ ಸಾಹೇಬರು ಕೂಡ ನಮಗೆಲ್ಲರಿಗೂ ಮಾತು ಕೊಟ್ಟಿದ್ದಾರೆ, ಆರಿಷ್ ಬಂದ ನಂತರ 5 ವರ್ಷ ಇಲ್ಲೇ ಇರ್ತೀವಿ, ಪರ್ಮನೆಂಟ್ ಮನಿ ಅವರು ನೋಡ್ತಾ ಇದ್ದಾರೆ, ನಮಗೆ ವಿಶ್ವಾಸ ಇದೆ, ನಮ್ಮ ಅಭ್ಯರ್ಥಿ ಗೆದ್ದ ನಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಜನರದ ಎಲ್ಲ ಕೆಲಸ ಮಾಡುವಂತಹ ಶಕ್ತಿ ಅವ್ರ ಕಡೆ ಇದೆ। ಮಾಜಿ ಮುಖ್ಯಮಂತ್ರಿಗಳು ಅವರು ಅನುಭವಿಸ್ತಾ ಇದ್ದಾರೆ ಮತ್ತು ನಾವು ಮೋದಿ ಫ್ಯಾಮಿಲಿ ಅಂತ ಕೆಲಸ ಮಾಡ್ತೇವೆ। ಕಾಂಗ್ರೆಸ್ ಜೊತೆ ಯಾವ ಪರಿವಾರ ಹಿಂದೆ ಓಡಾಡ್ಕೊಂಡು ಹೋಗುವಂತ ಕಾರ್ಯಕರ್ತರು ನಮ್ಮ ಭಾಜಪದಲ್ಲಿ ಇಲ್ಲ, ನಾವು ಎಲ್ಲರೂ ಕೂಡ ಒಂದು ಪರಿವಾರ ಆಗಿ ಕೆಲಸ ಮಾಡ್ತಾ ಇದ್ದೀವಿ। ಮೋದಿಜಿ ನಮ್ಮ ಪರಿವಾರ, ಇಡೀ ದೇಶ ನಮ್ಮ ಪರಿವಾರ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ। ಅದಕ್ಕಾಗಿ ನೀವು ಇದರ ಕಾಳಜಿ ಮಾಡಬೇಡಿ, ನಾವು ತತ್ವ ಸಿದ್ಧಾಂತ ಮೇಲೆ ಕೆಲಸ ಮಾಡ್ತೀವಿ, ತಾವು ಹಣದ ಬಲ ಮೇಲೆ ಕೆಲಸ ಮಾಡ್ತಾ ಇದ್ದೀರಿ, ಇದನ್ನ ನೆನಪಿಟ್ಕೋಬೇಕು। ಈ ಚುನಾವಣೆಯಲ್ಲಿ ನೋಡೋಣ, ರೊಕ್ಕ ಕೆಲಸ ಮಾಡ್ತಾ ಇದೆ ಅಥವಾ ದೇಶ ಸರ್ವ ನಿಷ್ಠೆಯಾಗಿ ನಾವು ಕೆಲಸ ಮಾಡ್ತೇವೆ, ಅದು ಕೆಲಸ ಆಗುತ್ತೆ, ನೋಡೋಣ। ರಿಸಲ್ಟ್ ಬರಲಿಕ್ಕೆ ಬಹಳ ದೂರ ಇಲ್ಲ, 2 ತಿಂಗಳಲ್ಲಿ ರಿಸಲ್ಟ್ ಬರ್ತಾ ಇದೆ ಮತ್ತು ನಮಗೆ ವಿಶ್ವಾಸ ಇದೆ, 2.5 ಲಕ್ಷಕ್ಕಿಂತ ಹೆಚ್ಚು ಅಂತರದಿಂದ ನಾವು ಗೆಲ್ತೇವೆ ಅಂತ ನಮಗೆ ವಿಶ್ವಾಸ ಇದೆ। ಧನ್ಯವಾದ।